ಇವತ್ತು ವೆಜಿಟೇಬಲ್ ಪಾಸ್ತಾ ಮಾಡಬೇಕು ಅಂತ ಇದೀವಿ. ಅದಕ್ಕೆ ನಾವು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ತಗೊಂತಿದ್ದೀನಿ. ಮೊದಲಿಗೆ ಈರುಳ್ಳಿ ಎಲ್ಲ ಹೆಚ್ಕೊತಾ ಇದ್ದೀನಿ. ವೆಜಿಟೇಬಲ್ ಪಾಸ್ತಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳೋದು. ನಿಮ್ಗೆ ಯಾವ ಥರ ಸೈಜ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಸ್ಲೈಸ್ ಆಗಿ ಹೆಚ್ಕೊತಾ ಇದ್ದೀನಿ, ರೌಂಡಾಗಿ ಬೇಡ ಅಂತ, ಚೂರು ಡಿಫ್ರೆಂಟ್ ಆಗಿರಲಿ ಅಂತ. ಅದಾದ್ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಎರಡನ್ನು ಚಿಕ್ಕ ಚಿಕ್ಕದಾಗಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋದಕ್ಕಿಂತ ಈ ತರ ಮಾಡಾಕಿದ್ರೆ ಇನ್ನ ಫ್ಲೇವರ್ ಒಂಚೂರು ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ತರ ಮಾಡಾಕ್ತಾ ಇರೋದು. ಇದಾದ್ಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ತಗೊಂತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಟೊಮೊಟೊ ಕೂಡ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು, ಇಲ್ಲ ಹಂಗೆ ಹೆಚ್ಚಿ ಹಾಕೋಬಹುದು. ನಾನು ಇದಕ್ಕೆ ಹೆಚ್ಚಿ ಹಾಕೊಂತ ಇದ್ದೀನಿ. ಈಗ ಇದೆಲ್ಲ ರೆಡಿ ಮಾಡ್ಕೊಂಡಾಗಿದೆ. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಪ್ರತಿಯೊಂದು ಹೆಚ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಪಾಸ್ತಾ ಸಾಸ್ ಮಾಡೋದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲ ತಗೊಂಡಿದ್ದೀನಿ. ಇದು ಆಪ್ಷನಲ್ ನಿಮಗೆ. ಈಗ ನಾನೊಂದು ತಪ್ಪಲಿಗೆ 3 ಲೋಟ ನೀರು ಹಾಕೊಂತ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕೊಂತ ಇದ್ದೀನಿ. ಯಾಕಂದ್ರೆ ಪಾಸ್ತಾನ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಅದಕ್ಕೆ ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ನಾನು ಪಾಸ್ತಾ ಹಾಕೊಂಡಿರೋದು, ನಾವು 3 ಜನ ಇರೋದು ಕ್ವಾಂಟಿಟಿ ಲೆಕ್ಕಕ್ಕೆ. ನೀವು ನಿಮ್ ಕ್ವಾಂಟಿಟಿ ಪ್ರಕಾರ ಹಾಕೋಬಹುದು. ಪಾಸ್ತಾ ಒಂದ್ ಕಡೆ ಬೇಯೋ ಅಷ್ಟೊತ್ತಿಗೆ ಒಂದ್ ಬಾಂಡ್ಲಿಲಿ ಪಾಸ್ತಾಗ್ ಬೇಕಿರೋ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ, ಒಂದು 3 ಸ್ಪೂನ್ ಅಷ್ಟು. ಅಂಡ್ ಇದು ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡ ನಂತರ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಏನ್ ಹೆಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ, ಅದನ್ನೆಲ್ಲ ಮಿಕ್ಸ್ ಹಾಕೊಂತ ಇದ್ದೀನಿ. ಒಂದೇ ಸಲ ಏನಕ್ಕೆ ಹಾಕ್ತಿದ್ದೀನಿ ಅಂದ್ರೆ ಒಂಚೂರು ಚೆನ್ನಾಗಿ ಫ್ರೈ ಆಗಿ ಫ್ಲೇವರ್ ಎಲ್ಲ ಬರಬೇಕು ಅದಕ್ಕೆ. ಈಗ ಇದೆಲ್ಲ ಫ್ರೈ ಆಗಿದೆ. ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಂತ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಬೇಗ ಹಾಕೊಂತಿರೋ ಕಾರಣ ಇದೊಂಚೂರು ಚೆನ್ನಾಗಿ ಬೇಯಲಿ ಕ್ಯಾಪ್ಸಿಕಮ್ ಅಂತ. ಸೊ ತಿನ್ನೋದಕ್ಕೂ ಈಸಿ ಇರುತ್ತೆ, ಇಲ್ಲ ಹಂಗಂಗೆ ಎತ್ತಿಕ್ ಬಿಡ್ತಾರೆ. ಹಾಗಾಗಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ನೆಕ್ಸ್ಟ್ ಟೊಮೊಟೊ ಮಿಕ್ಸ್ ಮಾಡ್ಕೊತೀನಿ. ಈಗ ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಗೂರಾಡ್ಕೊಂಡು ಹಂಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಯಾಕಂದ್ರೆ ಟೊಮೊಟೊ ನೀಟಾಗಿ ಪೇಸ್ಟ್ ಆಗಲಿ ಅಂತ ಬೆಂದು. ಟೊಮೊಟೊನ ರುಬ್ಬಿಟ್ಟು ಹಾಕಿದ್ರೆ ಇನ್ನೂ ಒಳ್ಳೇದು. ಅವಾಗ ಪಾಸ್ತಾ ಸ್ವಲ್ಪ ತಿಕ್ಕಾಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂತ ಇದ್ದೀನಿ. ಈಗ ಇದೆಲ್ಲ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 5 ನಿಮಿಷದಿಂದ 6 ನಿಮಿಷ ಸಾಕು. ನನಗೆ ವೆಜಿಟೇಬಲ್ ಪಾಸ್ತಾ ಮತ್ತು ರೆಡ್ ಸಾಸ್ ಪಾಸ್ತಾಗಿಂತ ವೈಟ್ ಸಾಸ್ ಪಾಸ್ತಾ ಸಖತ್ ಇಷ್ಟ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಎಲ್ರಿಗೂ ವೈಟ್ ಸಾಸ್ ಪಾಸ್ತಾ ಅಂದರೆ ತುಂಬಾ ಇಷ್ಟ. ಈಗ ಇದು ಬೆಂದಿದೆ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೊತ ಇದ್ದೀನಿ, ಸ್ವಲ್ಪ ಸೋಯಾ ಸಾಸ್ ಹಾಕೊತ ಇದ್ದೀನಿ. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಆಯಿತು, ಆದರೂ ಪರವಾಗಿಲ್ಲ. ಆ್ಯಂಡ್ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೊತೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರದ ಪುಡಿ ಎರಡು ಹಾಕೊಂತ ಇದ್ದೀನಿ. ಉಪ್ಪು ಸ್ವಲ್ಪ ಮುಂಚೆನೆ ಹಾಕಿದ್ದೆ. ಆ್ಯಂಡ್ ಖಾರದ ಪುಡಿನೂ ಅಷ್ಟೇ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಖಾರ ತಿನ್ನೋರು ಖಾರ ಹಾಕ್ಕೋಬೋದು. ಈಗ ಇದೊಂದ್ ಕಡೆ ಬೇಯಲಿ. ಹಂಗೆ ನಮ್ಮ ಪಾಸ್ತಾನು ಫುಲ್ ಬೆಂದಿದೆ, ಒಂದು 90 to 95%. ಈಗ ಇದನ್ನ ಎತ್ತಿ ನಮ್ಮ ಸಾಸ್ಗೆ ಹಾಕೊಳ್ಳೋಣ. ನೀವು ಪಾಸ್ತಾನ ತಪ್ಪಲೆಯಲ್ಲಿ ಎಷ್ಟು ಬೇಯಿಸ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಸಾಸ್ಗೆ ಹಾಕೊಂಡ್ಮೇಲೆ ಅದನ್ನ ಜಾಸ್ತಿ ಹೊತ್ತು ಬಿಡಲ್ಲ. ಸೊ ಹಾಗಾಗಿ ಈಗ ಇದನ್ನ ಪಾಸ್ತಾ ಎಲ್ಲ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇಲ್ಲಿ ಇನ್ನೊಂದು 2ರಿಂದ 3 ನಿಮಿಷ ಅಷ್ಟು ಬೇಯೋದಕ್ಕೆ ಬಿಟ್ಬಿಟ್ಟು ಚೀಸ್ನ ರೆಡಿ ಮಾಡ್ಕೊಳಕ್ ಹೋದೆ. ಚೀಸ್ ನಿಮಗೆ ಆಪ್ಷನಲ್ ಆ್ಯಕ್ಚುಲಿ. ಚೀಸ್ ಹಾಕಿದ್ರೆ ಸ್ವಲ್ಪ ಸ್ಲೈಮಿ ಥರ ಇರುತ್ತೆ. ಹಾಗಾಗಿ
ನಾನಿಲ್ಲಿ ಒಂದು ಸ್ಲೈಸ್ ಆಫ್ ಚೀಸ್ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ಲೈಮಿ ಥರ ಬೇಕು ಅಂದರೆ ಜಾಸ್ತಿ ಇನ್ನೊಂದೆರಡು ಸ್ಲೈಸ್ ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೀಸ್ ಕರಗೋವರೆಗೂ ಬಿಡಬೇಕು. ಸೊ ಇದೆಲ್ಲ ಆದಮೇಲೆ ಟೇಸ್ಟಿ ಮತ್ತು ನೋಡೋಕ್ಕೂ ಚೆನ್ನಾಗಿರೋ ಪಾಸ್ತಾ ರೆಡಿ ಆಗುತ್ತೆ, ವೆಜಿಟೇಬಲ್ ಪಾಸ್ತಾ. ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ಇನ್ನೂ ಟೇಸ್ಟಿಯಾಗಿರೋ ಅಡುಗೆಗಳ ರೆಸಿಪಿ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.